ಆದ್ರೆ ಸತ್ಯವನ್ನ ಹೇಳುವುದಕ್ಕೆ ನಾನು ಮನ ಮಾಡ್ತಾ ಇದ್ನೋ ಏನು ಹೇಳುವುದಿಲ್ಲ. ಯಾಕೆ ಗೊತ್ತಾ? ಅಮರನ್ನ ಪಾಲಿನ ಬೈರಿ. ಆ ವೈರಿಯನ್ನು ನೀನು ಉಪಚರಿಸಿದ ಪರಿಣಾಮವಾಗಿ ಪರ್ಯಾಯವಾಗಿ ನನ್ನ ವೈರಿಯು ನೀನಾಗಿ. ಅದಕ್ಕಾಗಿ ನಿನ್ನಲ್ಲಿ ಹೇಳುವ ಅನಿವಾರ್ಯ ಇಲ್ಲ, ಅಗತ್ಯ ಇಲ್ಲ. ನೀನುಂಟು, ಅವ ಉಂಟು, ನಾನು ತಿರುಗಿ ನೋಡಿದ ಉಭಯ ವೀರರ ತಿರುಗಿ ನೋಡಿದ ಉಭಯ ವೀರರ ಪರಮ ಪೂಜ್ಯತೆ ಮೂಡಲವನೇ ಪರಮ ಪೂಜ್ಯತೆ ಮೂಡಲವರನೇ ಮರುತ ಜಗೆ ಮತ್ತವನ ತನಯಗೆ ಪುತ್ರ ವಾತ್ಸಲ್ಯ ಭರಿತವಾಗುವುದು. ಮರುತ ಜಗೆ ಮತ್ತವನ ತನಯಗೆ ಪುತ್ರ ವಾತ್ಸಲ್ಯ ಭರಿತವಾಗುವುದು. ಬರ್ಬರೀಕನ ನಿರುಗಿಸಿದರೆ ಕಾಗ್ರ ಚಿತ್ತದಿಯೇ ಕರಣ ಕರಗೆ ಘಟೋತ್ಕಜನು ಹಂಬಲಿಸುತ್ತಿಂತೆಂದ ಕರಣ ಕರಗೆ ಘಟೋತ್ಕಜನು ಹಂಬಲಿಸುತ್ತಿಂತೆಂದ ಪೋಗದೀನೆಲ್ಲ ಮುತ್ತು ನಿಲ್ಲೊಂದು ಕ್ಷಣ ಪೋಗದೀನೆಲ್ಲ ಮುತ್ತು ನಿಲ್ಲೊಂದು ಕ್ಷಣ ಮಾಡಿಸಿತು ನೋಡಿನಾದನಿವೇ ಯೋಗಾನುಬಂಧವ ತಿಳಿಯನು ನುಡಿ ತಿಳಿಯನು ನುಡಿ ಸತ್ಯವಾಗಿ ಹೃದಯ ವಂಚಿಪೆಯ ಕಂದ ಯೋಗಾನುಬಂಧವ ತಿಳಿಯನು ನುಡಿ ಸತ್ಯವಾಗಿ ಯಾರೆಲ್ಲ ಹೃದಯ ವಂಚಿಪೆಯ ನಿನ್ನಲ್ಲಿ ಕೇಳಿದ್ರು ನನ್ನ ಮಾತಿಗೆ ಪ್ರತ್ಯುತ್ತರವನ್ನು ನೀಡುವುದಕ್ಕೆ ಸಾಧ್ಯವಿಲ್ಲವೋ ಎನ್ನುವ ಹಾಗೆ ನನ್ನಂತ ನೋಡಿ ಹಾಗೆ ಮುಖವನ್ನು ತಗ್ಗಿಸಿ ಹೋಗ್ತಾ ಇದ್ದೀಯ. ನಿನ್ನನ್ನು ಕಾಣುತ್ತಾ ಇರುವ ಹಾಗೆ ಯಾಕೋ ನಿನ್ನಂತ ನಾನು ಆಕರ್ಷಿತನಾಗ್ತಾ ಇದ್ದೇನೆ. ಕಣ್ಣರಿಯದೇ ಇರುವ ವಿಷಯವನ್ನ ಕರುಳು ತಿಳಿಯುತ್ತದೆ ಎನ್ನುವ ಮಾತು ಸತ್ಯ. ನಿನ್ನನ್ನು ನೋಡುತ್ತಾ ಇರುವ ಹಾಗೆ ತೀರಾ ನನ್ನ ಹತ್ತಿರದ ಸಂಬಂಧಿಯೋ ನೀನು ಎನ್ನುವ ಭಾವ ಪರವಶತೆ. ಯಾವ ಯೋಗಾನುಬಂಧವೂ ನನಗೆ ತಿಳಿಯದು. ನನ್ನ ಹೃದಯವನ್ನ ವಂಚಿಸಬೇಡ. ನೀನು ಯಾರು, ಎಲ್ಲಿಂದ ಬಂದವ, ಏನು ನಿನ್ನ ವಿಷಯ ಹೇಳುತ್ತೀಯ? ಜನಕ ಎಂದೆನ್ನುವ ಭಾವದಿಂದಲೂ ಜನಕ ಎಂದೆನ್ನುವ ಭಾವದಿಂದಲೂ ಜನ್ಮದಾತನು ಭೀಮನುತ ಜನ್ಮದಾತನು ಭೀಮಸುತ ಘಟೋತ್ಕಜನು ಜನನಿ ಮೌರ್ಯೋ ಸರ್ವ ವಿದ್ಯಾದಾಯಕೇ
ಜನನಿ ಮೌರ್ಣಿಯು ಸರ್ವ ವಿದ್ಯಾದಾಯಕಿ ಪೂಜ್ಯ ಮುನಿವರೆಯ ವಿಜಯಾನಂದರಗಿ ಭಿನ್ನೈಸಿ ಅಯ್ಯೋ ಮಾತಿನ ಕೇಳಿದಾಗ ಯಾಕೋ ಏನು ಅವ್ಯಕ್ತವಾದಂತ ಬಾಂಧವ್ಯದ ನೆಲೆಯೋ ಸಲಿಯೋ ನನಗಂತೂ ಅರ್ಥವಾಗುವುದು. ಹೇಳಲೇಬೇಕೆನ್ನುವ ಹಾಗೆ ಮನಸ್ಸು ಅಪರಿಸ್ತಾ ಇದೆ. ಖಂಡಿತವಾಗಿ ಹೇಳ್ತೇನೆ. ಯಾವ ಭಾವದಿಂದ ಅಂತ ಕೇಳಿ ತಂದೆ ಎಂದೆಂಬ ಭಾವದಿಂದರು